ಎಲೆಕ್ಟ್ರಿಕ್ ಮೆಗ್ಗಾರ್ ಡಿವೈಸ್ ಬಳಸಿ ರೇಣುಕಾಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಪೊಲೀಸರ ತನಿಖೆ ವೇಳೆ ಕರೆಂಟ್ ಶಾಕ್ ಕೊಟ್ಟಿದ್ದು ಬೆಳಕಿಗೆ ಬಂದಿದೆ. ಎಲೆಕ್ಟ್ರಿಕ್ ಮೆಗ್ಗಾರ್ ಡಿವೈಸ್ ನ ಬಳಸಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಈ ವಿಚಾರ ಪೊಲೀಸ್ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಕರೆಂಟ್ ಶಾಕ್ ಕೊಡಲು ಬಳಸಿದ್ದಂತ ಮೆಗ್ಗಾರ್ ಡಿವೈಸ್ ಎಲ್ಲಿದೆ? ಮೆಗ್ಗಾರ್ ಡಿವೈಸ್ಗಾಗಿ ಎಲ್ಲ ಆರೋಪಿಗಳ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಕೃತ್ಯ ನಡೆಸಿದ ನಂತರ ಎಲ್ಲಿ ಬಿಸಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಕೇವಲ ಹಲ್ಲೆ ಅಲ್ಲ, ಕರೆಂಟ್ ಶಾಕ್ ನ ಕೂಡ ಕೊಟ್ಟಿದ್ದಾರೆ ಒಂದು ಡಿವೈಸ್ ನ ಬಳಸಿ ಅಂತ. ಆ ಡಿವೈಸ್ಗಾಗಿ ಈಗ ಹುಡುಕಾಟ ನಡೀತಾ ಇದೆ ಅನ್ನೋ ಮಾಹಿತಿ ಪ್ರಜ್ವಲ್. ಮಧುಸೂದನ್, ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಆರೋಪಿಗಳು ಚಿತ್ರಹಿಂಸೆಯನ್ನ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಕೊಂದಿದ್ದಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇಬ್ಬರು ಆರೋಪಿಗಳೇನಿರ್ತಾರೆ ಅವರು ರೇಣುಕಾ ಸ್ವಾಮಿ ಅವರಿಗೆ ಎಲೆಕ್ಟ್ರಿಕ್ ಮೆಗ್ಗರ್ ನಿಂದ ಶಾಕ್ ಅನ್ನ ಕೊಟ್ಟು ಸಾಯಿಸಿದ್ದಾರೆ ಅನ್ನುವಂತ ಒಂದು ವಿಚಾರ ಏನಿದೆ ಅದು ಕೂಡ ನಿನ್ನೆ ಗೊತ್ತಾಗಿರುವಂತದ್ದು. ಪೊಲೀಸ್ ತನಿಖೆ ವೇಳೆಯಲ್ಲಿ ಈ ಅಂಶ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಕೂಡ ಆ ಒಂದು ಡಿವೈಸ್ ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆ ಡಿವೈಸ್ ಅನ್ನ ಅವರು ಎಲ್ಲಿ ಬಿಸಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಆರೋಪಿಗಳ ತೀವ್ರ ವಿಚಾರಣೆಯನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಎಫ್ಐ ಆರೋಪಿ ನಂದೀಶ್ ಹಾಗೆ ಇನ್ನೋರ್ವ ಆರೋಪಿ ರೇಣುಕಾ ಸ್ವಾಮಿ ಅವರ ಮರ್ಮಾಂಗಕ್ಕೆ ಆ ಒಂದು ಮೆಗ್ಗರ್ ನಿಂದ ಶಾಕ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಮೆಗ್ಗರ್ ಬಿಸಾಡಿರುವಂತಹ ಜಾಗದ ಬಗ್ಗೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆರೋಪಿಗಳು ಅದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಬಿಟ್ಟು ಕೊಡ್ತಾ ಇಲ್ಲ ಅನ್ನುವಂಥದ್ದೇನಿದೆ ಅದು ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಇವರು ಮೈಸೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಬಿಸಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಆರೋಪಿಗಳು ಧರಿಸಿದಂತಹ ಬಟ್ಟೆ ಏನಿದೆ ಅದನ್ನ ಕೂಡ ವಶಕ್ಕೆ ಪಡೆಯಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ಅಂದ್ರೆ ಕೃತ್ಯ ನಡೆದ ದಿನ ಏನಿದ್ದಾರೆ ಇವರು ಯಾವ ಒಂದು ಬಟ್ಟೆಯನ್ನ ಧರಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನ ಪ್ರಾರಂಭಿಸಿರುವಂತದ್ದು. ಅದ್ರ ಬಗ್ಗೆಯೂ ಕೂಡ ಆರೋಪಿಗಳು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಬಿಟ್ಟುಕೊಡ್ತಾ ಇಲ್ಲ. ಹಾಗಾಗಿ ಈಗಾಗಲೇ ಸಾಕಷ್ಟು ಜನ ಆರೋಪಿಗಳನ್ನ ಸ್ಥಳ ಮಾಜರಿಗೆ ಮತ್ತೆ ಕರೆದುಕೊಂಡು ಹೋಗಿದ್ದಾರೆ. ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ರೀತಿಯಲ್ಲಿ ನೀವು ಅವರಿಗೆ ಟಾರ್ಚರ್ ಅನ್ನ ಮಾಡಿದ್ರಿ, ಎಲ್ಲಿ ಬಾಡಿಯನ್ನ ಬಿಸಾಡಿದ್ರಿ, ಇಲ್ಲಿ ಯಾವ್ದಾದ್ರು ವಸ್ತುವನ್ನ ಬಿಸಾಡಿದ್ರ, ಇವೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಆರೋಪಿಗಳನ್ನ ಗಮನಿಸ್ತಾ ಹೋದ್ರೆ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ನಿನ್ನೆ ನ್ಯಾಯಾಲಯದ ಮುಂದೂ ಕೂಡ ಈ ವಿಚಾರವನ್ನ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಲೆಕ್ಟ್ರಿಕ್ ಮೆಗ್ಗರ್ ಅನ್ನ ನಾವು ವಶಕ್ಕೆ ಪಡೆದುಕೊಳ್ಳಬೇಕಾಗಿದೆ, ಆ ಒಂದು ಡಿವೈಸ್ ನಿಂದ ಇವರು ಶಾಕ್ ಕೊಟ್ಟಿದ್ದಾರೆ ಅನ್ನುವಂಥದ್ದೇನಿದೆ ಅದು ಗೊತ್ತಾಗಿದೆ. ಆರೋಪಿಗಳು ತನಿಖೆ ವೇಳೆಯಲ್ಲಿ ಈ ವಿಚಾರವನ್ನ ಕೂಡ ಬಾಯ್ಬಿಟ್ಟಿದ್ದಾರೆ. ಹಾಗಾಗಿ ಆ ಡಿವೈಸ್ ಯಾವುದು, ಆ ಡಿವೈಸ್ ಅನ್ನ ಎಲ್ಲಿ ಬಿಸಾಡಿದ್ದಾರೆ ಅನ್ನೋದನ್ನ ನಾವೀಗ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅದಕ್ಕೆ ಮಹಜರನ್ನ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಮಗೆ ಇವರು ಕಸ್ಟಡಿಗೆ ಬೇಕು ಅನ್ನೋದನ್ನ ಕೂಡ ಕೇಳಿದ್ರು. ಆ ನಿಟ್ಟಿನಲ್ಲಿ 5 ದಿನ ಕಸ್ಟಡಿಗೂ ಕೂಡ ನ್ಯಾಯಾಧೀಶರು ನೀಡಿದ್ರು. ಇಲ್ಲಿ ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆರೋಪಿಗಳು ಮೃಗೀಯ ರೀತಿಯಲ್ಲಿ ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ. ಹಾಗಾಗಿ ಎಲೆಕ್ಟ್ರಿಕ್ ಮೆಗ್ಗರ್ಗಾಗಿ ಈಗಾಗಲೇ ತೀವ್ರ ಶೋಧವನ್ನ ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.